ತಿಂಗಳಲ್ಲಿ ಒಂದು 3-4 ಜನ ಸಿಕ್ಕಿ ಮಾತಾಡ್ಸಿದ್ರಿ. ನಾನೇ ಶಾಕ್ ಆಗೋದೆ. ಎಲ್ಲ ಸಿಕ್ಕಿ ಮಾತಾಡ್ಸಿರಿ ಯೂಟ್ಯೂಬ್ ಮಾಡ್ತಿರಲ್ವ ಅಂತ. ಹೆಜ್ಜೆಜ್ಜಿಗೂ ಸ್ಕೂಲ್ ಇದಾವಲ್ಲ ಇಲ್ಲಿ, ಸೊ ಹಾಗಾಗಿ ಎಲ್ಲ ಕಡೆನೂ ಓದಿದೆ. ಪೊಲೀಸ್ನವ್ರು ಅಂದರೆ ಒಂದು ನಂಬಿಕೆ ಬರಬೇಕು, ಭಯ ಅಲ್ಲ. ಗಾಂಜಾ ಸೇರ್ತಾರೆ, ಹುಡುಗಿರು ರೇಗಿಸ್ತಾರೆ, ಅವು ಆಮೇಲೆ ಹಣ ಅಧಿಕಾರ ಇದ್ರಲ್ವ ಮಾದರಿಗೆ ವರ್ಕ್ ಆಗೋದು. ಆಮೇಲೆ ಸುಮ್ಮನೆ ರಾಷ್ಟ್ರೀಯ ಪಕ್ಷ ದುಡ್ಡು ಕೊಡ್ತಾರೆ, ಅವೆಲ್ಲ ಬೇಡ. ಮತ್ತು 75 ವರ್ಷ ಆಗಿ ಬಂತು, ಈಗಲೂ ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ಯಾವ ಮಟ್ಟಿಗೆ ಚುನಾವಣೆ ಆಯೋಗ ಕೆಲಸ ಮಾಡ್ತಾ ಇದೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಪ್ರಚಾರ ಮಾಡೋಕ್ಕೆ ರೋಡ್ ಬ್ಲಾಕ್ ಮಾಡೋ ಅವಶ್ಯಕತೆ ಏನಿದೆ? ನಮಸ್ಕಾರ ಗುರುವೆ, ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನನಗೆ ಗೊತ್ತು ನಾನು ವಿಡಿಯೋ ಆಗ್ತಾ ಇಲ್ಲ ಅಂತ, ಕ್ಷಮೆ ಇರಲಿ. ಯಾಕಂದರೆ ಈ ಬೇಸಿಗೆಯಲ್ಲಿ ತಾನೇ ಇಲ್ಲಿ ಹೋಗೋಕ್ಕಾಗುತ್ತೆ. ಹಾಗೆ ಈ ತಿಂಗಳಲ್ಲಿ ಒಂದು 3-4 ಜನ ಸಿಕ್ಕಿ ಮಾತಾಡ್ಸಿದ್ರಿ. ನಾನೇ ಶಾಕ್ ಆಗೋದೆ. ಎಲ್ಲ ಸಿಕ್ಕಿ ಮಾತಾಡ್ಸಿರಿ ಯೂಟ್ಯೂಬ್ ಮಾಡ್ತಿರಲ್ವ ಅಂತ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಸೇಮು ಚುನಾವಣೆ, ನಮ್ಮ ಲೋಕಸಭೆದು ಮೊದಲನೇ ಚುನಾವಣೆ ನಡೀತಾ ಇದೆ. ಬನ್ನಿ, ನನ್ನ ಅನಿಸಿಕೆ 75 ವರ್ಷದಿಂದ ಚುನಾವಣೆ ನಡೀತಾ ಇದೆ. ಅದ್ರದ್ದು ನನ್ನ ಅನಿಸಿಕೆ ಏನು, ಮತ್ತು ಚುನಾವಣೆ ಬಗ್ಗೆ ಒಂಚೂರು ಮಾತಾಡ್ಕೊಂಡು ಹೋಗೋಣ ಬನ್ನಿ. ಕ್ಯಾಮ್ರಾ ಯೂಸ್ ಮಾಡಿ 1-1.5 ತಿಂಗಳಾಯ್ತು ನೋಡಿ. ಇಟ್ಟಿದ್ದ ಜಾಗದಲ್ಲಿ ಎಷ್ಟು ಧೂಳಾಗಿದೆ ಅಂತ ಎಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ ಅಂತೆ. ಆಲ್ಮೋಸ್ಟ್ ಎಲ್ಲ ಕಡೆ ಹಾಸನದಲ್ಲಿ ನಡೀತಾ ಇದೆ. ನಮ್ಮ ಕ್ಷೇತ್ರ ಬಂದು ಬೇರೆ ಇದು ಹಾಸನ ಜಿಲ್ಲೆನೇ. ಎಲ್ಲ ಎಲೆಕ್ಷನ್ ವಿಜೃಂಭಣೆಯಿಂದ ಇಲ್ಲೊಂದು ಹೆಜ್ಜೆಜ್ಜಿಗೂ ಸ್ಕೂಲ್ ಇದಾವಲ್ಲ ಇಲ್ಲಿ, ಸೊ ಹಾಗಾಗಿ ಎಲ್ಲ ಕಡೆನೂ ಓದಿದೆ. ನಮ್ಮ ಮತ ಚಲಾವಣೆ ಕೇಂದ್ರ ಬಂದ್ಬಿಟ್ಟು ನಮ್ಮೂರಿಗೆ ಆಗಬೇಕು, ಇಲ್ಲೆಲ್ಲೂ ಇಲ್ಲ. ಅದೊಂದು ರೂಲ್ ಮಾಡಬೇಕಿತ್ತಲ್ಲ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೀಬೇಕಾದ್ರೆ ಎಲ್ಲರೂ ಓಟ್ ಹಾಕಂಗಿರ್ಬೇಕಿತ್ತು. ಹೆಂಗಿದ್ರು ಒಬ್ರಿಗೆ ತಾನೇ ಓಟ್ ಹಾಕೋದು, ಒಂದೇ ಕ್ಷೇತ್ರ ಚೆನ್ನಾಗಿ ಅಭ್ಯರ್ಥಿಗೆ. ಬನ್ನಿ, ಇಲ್ಲಿ ಸಿಗುತ್ತಾ ಇಲ್ಲಿ? ಬನ್ನಿ ಈಗ ಹೋಗೋಣ. ಮೊದಲು ಪೆಟ್ರೋಲ್ ಹಾಕ್ಸ್ಬೇಕು, ಆಮೇಲೆ ಅಷ್ಟೆಲ್ಲ ಹಾಸನ ಖಾಲಿ ಇದೆ. ಯಾಕಂದರೆ ರಜಾ ಕೊಟ್ಟವ್ರೆ. ಕೆಲವರು ಚುನಾವಣೆಯಲ್ಲಿ ಮತದಾನ ಮಾಡ್ತಾರೆ, ಕೆಲವರು ಮಾಡಲ್ಲ, ಟ್ರಿಪ್ ಗಿಪ್ ಅಂತ ಹೋಗ್ತಾರೆ. ಬನ್ನಿ, ನಮ್ಮ ಹಕ್ಕು ನಾವು ಬಿಡಬಾರ್ದು. ಅವಾಗ ಮತ ಚಲಾವಣೆ ಮಾಡೋಣ. ಬನ್ನಿ ಹೋಗ್ತಾ ಮಾತಾಡೋಣ. ಈ ಪಾರ್ಕಲ್ಲಿ ಎಷ್ಟು ಇದು ಮಾಡ್ತಾರೆ ಅಂದರೆ ಪೊಲೀಸ್ನವರು, ಅದು ಹೇಳ್ತೀನಿ ಬನ್ನಿ ಮುಂದೆ ಹೋಗ್ತಾ. ಪೊಲೀಸ್ನವ್ರು ಅಂದರೆ ಒಂದು ನಂಬಿಕೆ ಬರಬೇಕು, ಭಯ ಅಲ್ಲ. ಏಕ್ದಮ್ ಏನಂತ ಹೇಳಿ ಹಲ್ಲೆ ಮಾಡೋಕ್ಕೆ ಬರ್ತಾರೆ, ಕೆಟ್ಟದಾಗಿ ಮಾತಾಡೋದು. ಅದೇನೇ ತೊಂದರೆ ಇರಲಿ, ಹೌದು, ಅದ್ರ ಬಗ್ಗೆ ಹೋಗ್ತಾ ಮಾತಾಡೋದು ಬನ್ನಿ. ಇದು ಬೇಡ ಸದ್ಯಕ್ಕೆ. ನಾನು ನಮ್ಮಮ್ಮ ಹೋಗ್ತಾ ಇದೆ ಈಗ. ಮನೇಲೊಂದು ಸತಿ ಏನು ಹೇಳೋದು ಬರ್ತಿರ್ತೀವಿ ನಾನು. ಬನ್ನಿ ಈಗಲೇ ಹೇಳ್ತೀನಿ. ಏನಂದರೆ ಅವತ್ತು ಗಾಡಿ ಸರ್ವಿಸ್ ಕೊಟ್ಟಂದರೆ ಗೊತ್ತಲ್ಲ, ಎಲ್ಲ ಕಡೆ ಸರ್ವಿಸ್ ಕೊಟ್ಟರೆ ಬೆಳಗ್ಗೆ ಬಿಟ್ಟರೆ ಮಧ್ಯಾಹ್ನ ಇಲ್ಲ ಸಂಜೆ ಆಗುತ್ತೆ. ಸೊ ಹಾಗಾಗಿ ನಮ್ಮ ಶೋರೂಮ್ ಇರೋದು ತೊಣ್ಣೂರಲ್ಲಿ ಆಗ್ಬಿಟ್ಟು ಮುಂದೆ ಹೋಗ್ಬೇಕು. ಅಲ್ಲಿ ಹೆವಿ ಬಿಸಿಲು ಇವಾಗ ಒಂದು 37 ಇದೆ ಇಲ್ಲಿ ಟೆಂಪ್ರೇಚರು. ಸೊ ಹಾಗಾಗಿ ಸುಸ್ತಾಗಿ ಬಂದ್ವಿ. ಒಂದು 12 ಗಂಟೆ ಆಯಿತು. ಪಾರ್ಕ್ ಒಳಗೆ ಹೋಗಿ ಕೂತ್ಕೊಂಡ್ರೆ ಪೊಲೀಸ್ನವರು, ಹೌದು ಇಲ್ಲಿ ಎಂತೆಂಥದ್ದು ಕೆಲಸ ನಡೀತಾ ಇದೆ ಅಂದಮೇಲೆ ಅದಕ್ಕೆ ತಕ್ಕನಾಗಿ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲ ಕಡೆ ಪೊಲೀಸ್ನವ್ರು ಅಲರ್ಟ್ ಇರಬೇಕು. ಯಾರೋ ಗಾಂಜಾ ಸೇರ್ತಾರೆ, ಹುಡುಗಿರು ರೇಗಿಸ್ತಾರೆ, ಹೌದು, ಇಲ್ಲ ಅಂತ ಹೇಳಲ್ಲ. ಬಟ್ ಎಲ್ಲರನ್ನೂ ಒಂದೇ ಥರ ನೋಡೋಕ್ಕಾಗಲ್ಲ. ನಾನು ಸುಸ್ತಾಗಿ ಬಂದು ಕೂತಿದ್ದೀನಿ. ಎಲ್ಲ ಕೂತಿದ್ದೆ ಅವತ್ತು. ಬಂದ್ಬಿಟ್ಟು ಓಕೆ ಹೋಗ್ರಪ್ಪ, ಇಲ್ಲಿ ಹಾಕಲ್ಲ ಅಂದ್ರೆ ಸರಿ, ಏನು ಬಂದು ಅಡ್ಗೆ ಹೋಗ್ರೋ, ಲಾಟಿಲಿ ಹೊಡೆಯೋದು, ಅಲ್ಲೇ ಮಾಡೋಕ್ಕೆ ಬರೋದು. 2 ದಿವಸ ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ತೀನಿ, ಗೊತ್ತಾಗುತ್ತೆ ಬುದ್ಧಿ. ಗುರು ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ನಾನೇ ಗುರು ಮಾತಾಡೋದಲ್ಲೇ ಇರಬೇಕು. ಜನಗಳು ಅಷ್ಟೇ, ಬಿಡಪ್ಪ ನಾನೇನು ಮಾಡೋಣ, ನಾನೇನು ತಪ್ಪು ಮಾಡಿದ್ದೀನ, ನಾನು ಎಷ್ಟೋ ಕೂತಿದ್ದೀನಿ. ಈ ಬಿಸಿಲಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂರ್ಬೇಕಂತೆ. ಸಾರ್ವಜನಿಕರಿಗೆ ಮಾಡಿರೋ ಪಾರ್ಕಲ್ಲಿ ಅಂದ್ರೆ ವಯಸ್ಸಾಗಿರೋರಿಗೆ ಮಾಡಿರೋ ನಿಮ್ಗಲ್ಲ ಅಂತ. ನಿನ್ನ ಯಾವ ಮಟ್ಟಿಗೆ ಕೆಲಸ ತಗೊಂಡವನೇ ಅಂತ ಗೊತ್ತಿಲ್ಲ. ಏಕವಚನಲ್ಲಿ ಮಾತಾಡ್ಸ್ಬಾರ್ದು. ಅವನು ಅವತ್ತು ಮಾತಾಡಿದ್ದು ನೋಡಿದರೆ ನೀವು. ನನಗೂ ಸುಮ್ಮನೆ ಇರೋಕ್ಕಾಗಲ್ಲ. ಸಂಜೆ ಫೋನ್ ಮಾಡಿದೆ, ಅದು ಸಿಟಿ ಪೊಲೀಸ್ ಸ್ಟೇಷನ್ಗೆ ಅದಕ್ಕೆ ಫೋನ್ ಮಾಡಿ ಹಿಂಗೆ ಮಾಡ್ತಾರೆ ಅಂತ ಹೇಳಿದೆ. ಏನು ಆ್ಯಕ್ಷನ್ ತಗೊಂಡ್ರೆ ಇಲ್ಲೋ ಗೊತ್ತಿಲ್ಲ. ಬಟ್ ಕಾಲೇಜ್ ಮಕ್ಕಳು ಏನು, ಹೌದು ಕಾಲೇಜವರು ಕೆಲವು ಚಂಗ್ ಹೊಡಿತಾರೆ, ನಾನು ಒಪ್ಕೊಂತೀನಿ, ಇಲ್ಲ ಅಂತ ಅಲ್ಲ. ನಾನು ಹೋಗಿರೋದು ನನ್ನ ಗಾಡಿ ಸರ್ವಿಸ್ ಮಾಡಿಸಿ ಸ್ವಲ್ಪ ಬೇಜಾರಾಗುತ್ತೆ ಅಂತ. ಅಂದರೆ ಬೇಜಾರು ಅನ್ನೋದಕ್ಕಿಂತ ಸುಸ್ತಾಗುತ್ತೆ, ಅಲ್ಲಿ ಬಿಸಿಲಲ್ಲಿ ಇರೋದಕ್ಕಿಂತ ಇಲ್ಲಿ ಬಂದು ಕೂತ್ಕೋಬೋದು ಅಂತ ಬಂದೆ. ಅದಕ್ಕೆ ಅಷ್ಟೊಂದು ತಲೆಲ್ಲ ಮಾತಾಡಿ ಅವನಾರು ಹಂಗೆ ಮಾಡ್ತಾನೆ ಹೇಳಿ ನೀವೇ. ಹೌದು, ಎಷ್ಟೇ ಇದಿರಲಿ, ಟೆನ್ಷನ್ ಇರಲಿ, ನಮಗಿರಲ್ವ, ನಮಗೆ ಕೆಟ್ಟ ಮಾತು ಮಾತಾಡೋಕೆ ಬರಲ್ವ. ಸೊ ಯಾವತ್ತೂ ಪೊಲೀಸರು ಒಬ್ಬರಿಗೆ ನಂಬಿಕೆ ಹುಟ್ಟಿಸ್ಬೇಕು ಹೊರತು ಗುರು ಅಂತ ಇದು ಮಾಡೋಕೆ ಹೋಗ್ಬಾರ್ದು. ಮಾತಾಡ್ತಾ ರಸ್ತೆನೇ ಬದಲಾಯಿಸ್ತೆ. ಬನ್ನಿ ಮುಂದೋಗ್ಬಿಟ್ಟು ಚೇಂಜ್ ಆಗೋಣ. ಹಂಗಾಯ್ತು ಇನ್ಸಿಡೆನ್ಸು. ವಯಸ್ಸಾದವ್ರಿಗೆ ಮಾತ್ರ ಪಾರ್ಕು, ನಿಮಗೆಲ್ಲ ಅಂದ್ಬಿಟ್ರೆ ಹೆಂಗಾಗಬೇಡ.
ನನ್ನ ತಪ್ಪಿದ್ರೆ ನಾನು 100% ನಾನು ಇದು ಮಾಡಿದೆ, ನಂದೇನು ತಪ್ಪಿಲ್ಲ ಅಲ್ಲಿ ಅಂದಮೇಲೆ ನಾನೆಂತ ಮಾಡೋಕ್ಕಾಗುತ್ತೆ. ನಾನು ಅಷ್ಟೊತ್ತು ಮಾತಾಡಿದೆ, ಅದೇ ಇದು ಮಾಡ್ಕೊಂಡು ಇದು ಮಾಡೋಕ್ಕೆ ಬಂದರು. ಆಮೇಲೆ ಹಣ ಅಧಿಕಾರ ಇದ್ರಲ್ವ ಮಾದರಿಗೆ ವರ್ಕ್ ಆಗೋದು, ಆಮೇಲೆ ಸುಮ್ಮನೆ ನಮ್ಮೇಲೆ ರಿವರ್ಸ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಕಾದೆ ನಾನು. ಅಂಥವ್ರು ಇದಾದಮೇಲೆ ಫುಲ್ ಸ್ಟ್ರಿಕ್ಟ್ ಮಾಡಿಬಿಟ್ಟು ಎಲ್ಲ ಆಧಾರ್ ಕಾರ್ಡ್ ಸ್ಕ್ಯಾನಿಂಗ್ ತರಬೇಕು. ಕಾಲೇಜ್ ಮಕ್ಕಳು ಬಂದು ಗುದ್ಕೊಳ್ಳೋದೆ ಆಧಾರ್ ಕಾರ್ಡ್ ಸ್ಕ್ಯಾನ್ ಮಾಡಿ, ಎಲ್ಲ ಕಡೆ ಡಿಟೆಕ್ಟ್ ರೆಡಿ. ಬೇರೆ ಕಡೆ ಎಲ್ಲ ಫುಲ್ ಬಿಗಿ ಬಸ್ ಮಾಡ್ತಾರೆ ಏನಾದ್ರು ಆದರೆ, ಅವೆಲ್ಲ ತರಬೇಕು ರೂಲ. ಉದಾಹರಣೆ ಈಗ SBI ಬ್ಯಾಂಕ್ ನೋಡಿ, ದೇಶ 5G ಬರ್ತೈತೆ, ಇನ್ನಲ್ಲಿ ಇದೇ ಸಿಗೋಲ್ಲ ಅಂತಾರೆ ಸರ್ವರು. ಹಂಗಾಯ್ತು ಜೀವನ. ಬನ್ನಿ ಹೋಗೋಣ, ಯಾಕೆ ಅವೆಲ್ಲ ಮಾತಾಡ್ತವ್ರೆ ಜಾಸ್ತಿ ಆಗುತ್ತೆ. ಬಟ್ ಹಂಗಾಯ್ತು ಇನ್ಸಿಡೆನ್ಸು. ಹೇಳ್ಬಾರ್ದು ಅಂತ ಮಾಡಿದ್ದೆ, ಬಟ್ ಹಂಗೆ ಮಾಡಿದ್ರೆ ಇನ್ನಂಗೆ ಅನ್ಸುತ್ತೆ, ಬೇಜಾರಾಗಲ್ವ. ಸೊ ಹಾಗಾಗಿ ಹೇಳ್ತಾಯಿದ್ದೀನಿ. ದಯವಿಟ್ಟು ಅದೇ ಪೊಲೀಸ್ನವರಾದರೂ ನೋಡಿ ಮಾತಾಡಿ. ನಿಮ್ಗಿನ್ನ ಬಟ್ ಎಲ್ಲರಿಗೂ ಮಾತಾಡೋಕ್ಕೆ ಬರುತ್ತೆ, ಬಟ್ ಯಾವತ್ತೂ ರಕ್ಷಕರಾಗಿರ್ಬೇಕು ಹೊರತು ಧಮಕಿ ಹಾಕೋದಲ್ಲ. ನಿಮ್ಮ ಮೇಲಿರೋ ನಂಬಿಕೆನ ಕಳ್ಕೊತೀರ. ಎಲ್ಲ ಪೊಲೀಸ್ನವರಲ್ಲ, ಎಲ್ಲ ಕೆಲವು ಪೊಲೀಸ್ನವರು ಚೆನ್ನಾಗೇ ಟ್ರೀಟ್ ಮಾಡಿದ್ದಾರೆ, ನೋಡಿದ್ದೀನಿ. ನಾನು ಅವ್ರ ಜೊತೆ ತಿರ್ಗಾಡಿದ್ದೀನಿ, ಮಾತಾಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ನೋಡಬೇಕು ಏನೇನು ಮಾಡ್ತಾರೆ ಅಂತ. ಬಿಡಿ, ಈಗ ಚುನಾವಣೆ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ಮಾಮೂಲಿ ನಮ್ಮದೇನು ವಿಧಾನಸಭಾ ಕ್ಷೇತ್ರ ಇದೆ. ಯಾವುದಾದ್ರು ಬೆಂಗಳೂರು ಗಾಡಿ ಇಲ್ಲಿ ಬಂದೈತಿ, ಇರಲಿ ಬನ್ನಿ. ನಮ್ಮ ಚುನಾವಣಾ ಮಾಮೂಲಿ ಲೋಕಸಭೆ ಈಗ ಚುನಾವಣೆ ನಡೀತಿರೋದಲ್ವ, ಸೇಮ್ ನಮ್ಮ ವಿಧಾನಸಭೆಯಲ್ಲಿ ಎಷ್ಟು ಕ್ಷೇತ್ರ ಇದ್ದಾವೆ, ಈಗ ಸಕಲೇಶ್ಪುರ, ಚನ್ನಪಟ್ಟಣ, ಹೊಳೆನರಸೀಪುರ ಆಗ್ಬೋದು, ಅವೆಲ್ಲ ಸೇರಿ ಜೊತೆಗೆ ಒಂದು ಕಡೂರು ಆಡಾಗುತ್ತೆ. ಅದೆಲ್ಲ ಸೇರಿ ನಮ್ಮದು ಒಂದು ಹಾಸನ ಲೋಕಸಭಾ ಕ್ಷೇತ್ರ. ಇವತ್ತು ಮೊದಲನೇ ಹಂತದ ಚುನಾವಣೆ ನಡೀತಾ ಇದೆ. ಎರಡನೇ ಹಂತ ಮುಂದಿನ ತಿಂಗಳು 7ಕ್ಕೆ. ನಿಮ್ಮ ಮತನ ನೀವು ತಪ್ಪದೆ ಚಲಾಯಿಸಿ. ನಮ್ಮದೇ ಮೊದಲನೇ ಹಂತ ಇರೋದ್ರಿಂದ ಎರಡನೇ ಹಂತ ಯಾರ್ದು ಆಗ್ತಾಯಿದೆ ಚುನಾವಣೆ, ಅವರೆಲ್ಲ ನೋಡ್ತಿದ್ರೆ ನೋಡಿ ಮತದಾನ ಮಾಡಿ ಆಯ್ಕೆ ಮಾಡಿ. ರಾಷ್ಟ್ರೀಯ ಪಕ್ಷಗಳು ಗುರು ಅವನೇನು ಪಕ್ಷ ರಾಷ್ಟ್ರೀಯ ಪಕ್ಷ ಅಲ್ವಾ, ಕಾಂಗ್ರೆಸ್ BJP ಅಂತ ಇದು ಮಾಡೋಕ್ಕೆ ಹೋಗ್ಬೇಡಿ. ಹೊಸ ಊರನ್ನು ತರೋಕ್ಕೆ ಪ್ರಯತ್ನ ಪಡಿ. ಹೆಂಗಿದ್ರೆ ಅವನೆಲ್ಲ ಇವ್ನು ಗೆದ್ದೆ ಗೆಲ್ತಾನೆ, ರಾಷ್ಟ್ರೀಯ ಪಕ್ಷ ದುಡ್ಡು ಕೊಡ್ತಾರೆ, ಅವೆಲ್ಲ ಬೇಡ. ಹೊಸ ಪ್ರತಿಭೆಗೆ ಆಯ್ಕೆ ಮಾಡಿ, ಹೊಸ ಪಕ್ಷಗಳಿಗೆ ಇದು ಮಾಡಿ. ಬನ್ನಿ ಹೋಗೋಣ. ಮೊದಲು ಪೆಟ್ರೋಲ್ ಹಾಕ್ಸ್ಬೇಕು, ಪೆಟ್ರೋಲ್ ಹಾಕ್ಸ್ಬಿಟ್ಟು ಸಿಗ್ತೀನಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಅಲ್ಲಿ ಯಾರಾದಲ್ಲಿ ಹಾಕ್ಸೋಣ ಅಂತ ಮಾಡಿದೆ, ಅದು ಮತ್ತೆ ಡಿವಿಯೇಷನ್ ಅಂತಾರೆ ಅಂತ ಹೋಗ್ತಾ ಇದ್ದೀನಿ. ಹಂಗಾಯ್ತು ಹಾಸನ ಪಾರ್ಕಲ್ಲಿ ಕತೆ. ಅವೇನೇ ಹೇಳಿದ್ದು, ಹಂಗೆ ಸಿಗ್ತಾರೆ ಹುಡುಗಿರು, ಇದು ಮಾಡ್ತಾರೆ, ಮೊಬೈಲ್ ಇದು ಮಾಡ್ತಾರೆ, ಹಂಗೆ ಹಿಂಗೆ ಅಂತ. ಸೊ ಮೊದಲು ಪೆಟ್ರೋಲ್ ಹಾಕ್ಸಿ ಮುಂದೆ ಹೋಗೋಣ. ಪೆಟ್ರೋಲ್ ಹಾಕ್ಸಾಯ್ತು, ಹೋಗ್ಬಿಟ್ಟು ನಮ್ಮ ಮತವನ್ನು ನಾವು ಚಲಾವಣೆ ಮಾಡೋಣಂತೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಚುನಾವಣೆ ಬಗ್ಗೆನೇ ಮಾತಾಡಬೇಕು. ಚುನಾವಣೆ ಆಯೋಗದ ಬಗ್ಗೆ ಮಾತಾಡಬೇಕು. ಯಾಕಂದರೆ ಚುನಾವಣೆ ಮೊದಲನೇದಾಗಿ ಶುರುವಾಗಿದ್ದು 1950 ಸಮಯದಲ್ಲಿ. ಹೆಚ್ಚು ಕಮ್ಮಿ 70-75 ವರ್ಷ ಆಗಿ ಬಂತು. ಈಗಲೂ ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ಯಾವ ಮಟ್ಟಿಗೆ ಚುನಾವಣೆ ಆಯೋಗ ಕೆಲಸ ಮಾಡ್ತಾಯಿದೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕಂದರೆ ಅವಾಗಿಂದ 75 ವರ್ಷದಿಂದ ಚುನಾವಣೆ ಆಗಿದ್ದು, ಈಗಲೂ 500 ರೂಪಾಯಿ 1,000 ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಂತಾರೆ, ಅದು ಇದು ಅಂತಾರೆ. ಅಂದರೆ ಜನಗಳು ಎಷ್ಟು ಆಮಿಷಕ್ಕೆ ಹೊಡ್ತಾರೆ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತೈತೆ. ಅಬ್ಬಬ್ಬ ಅಂದರೆ ಒಂದು 5-10 ವರ್ಷ ಚುನಾವಣೆ ಶುರುವಾಗಿ ಒಂದು 2-3 ಸತಿ ಅದು ಪರವಾಗಿಲ್ಲ, ಇದು ನಡೀತಾ ಇದೆ ಅನ್ಬೋದು. ಆದರೂ ಈಗಲೂ ಕಣ್ಣಿಗೆ ಕಾಣಂಗೆ ಇವತ್ತು ಇಷ್ಟು ಆಸ್ತಿ ಇದೆ, ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತು. ಬಟ್ ಹೌದು, ನೀವು ಕೇಳ್ಬೋದು ಯಾವುದೇ ಇದಿಲ್ದಲ್ಲೇ ಅವ್ರನ್ನ ಇದು ಮಾಡೋಂಗಿಲ್ಲ ಅಂತ. ಬಟ್ ಆದರೂ ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಎಲ್ಲೆಲ್ಲಿ ಏನೇನು ಆಗ್ತಾಯಿದೆಯಾ ಅಂತ. ಆದರೂ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಲ್ವಲ್ಲ, ಅದೇ ಬೇಜಾರಾಗೋದು. 75 ವರ್ಷ ಬೇಕಾಗ್ರು ಒಂದು ಚುನಾವಣೆ ಇದು ಮಾಡೋಕ್ಕೆ. 75 ವರ್ಷದಿಂದ ಇದೇ ಆಗ್ತಾಯಿದೆ ಅಂದರೆ ಲೆಕ್ಕ ಹಾಕಿ. ಎಷ್ಟು ಡಾಮಿನೇಷನ್ ಇರಬೇಡ ಇದರಲ್ಲಿ, ಭ್ರಷ್ಟಾಚಾರ ಅನ್ನೋದು. ಇದು ನನ್ನ ಅನಿಸಿಕೆ ಪರ್ಸ್ನಲಾಗಿ. ನಿಮಗೆ ಅನ್ನಿಸೋದು ಗೊತ್ತಿಲ್ಲ, ಬಟ್ ನನಗೆ ನೆನ್ನೆ ಹಂಗೆ ಅನಿಸಿದ್ದು. ಪ್ರಚಾರ ಮಾಡೋಕ್ಕೆ ಬರ್ತಾರೆ, ರೋಡ್ ಬ್ಲಾಕ್ ಮಾಡ್ತಾರೆ. ಒಬ್ಬ ಅಭ್ಯರ್ಥಿ ಪ್ರಚಾರ ಮಾಡೋಕ್ಕೆ ರೋಡ್ ಬ್ಲಾಕ್ ಮಾಡೋ ಅವಶ್ಯಕತೆ ಏನಿದೆ? ಕಾರ್ಯಕರ್ತರು ಪ್ರಚಾರ ಮಾಡ್ತಾರೆ, ಇವರು ಮಾಡಿ ಬೇಡ ಅಂದರೆ ಯಾರು ಹೋಗಿ ರೋಡ್ ಬ್ಲಾಕ್ ಮಾಡೋದು. ಅದೇ ಜನಸಾಮಾನ್ಯನಾರು ಒಂದು 10 ನಿಮಿಷ ರೋಡ್ ಬ್ಲಾಕ್ ಮಾಡಿದರೆ ಏನಾರು ಒಂದು ಫಂಕ್ಷನ್ಗೆ ಬಂದ್ಬಿಟ್ಟು ಇಡ್ತಾರೆ ಊಟ, ಹಿಂಗೆ ಆಗೋದು. ಹಾಗೆ ಕ್ಲಿಯರ್ ಕಟ್ಟಾಗಿ ದುಡ್ಡು ಹಂಚ್ತಾರೆ ಅಂತ ಚುನಾವಣೆ ಕೊಟ್ಟುಬಿಟ್ಟು ಡೈರೆಕ್ಟಾಗಿ ಸಿಕ್ಕಿ ಬೀಳಲ್ಲ. ಮತ್ತು ಇನ್ನೊಂದು ಏನಂದರೆ ಎಷ್ಟು ಸೆಕ್ಯೂರಿಟಿ ಕೊಡ್ತಾರೆ ಅಂದರೆ, ಎಷ್ಟು ಹಿಂಗೆ ನಿಷ್ಠೆಯಿಂದ ನಾನು ಸರ್ಕಾರ ನಡೆಸ್ತೀನಿ, ಹಿಂಗೆ ನಿಷ್ಠೆಯಿಂದ ಇದು ಮಾಡ್ತೀನಿ, ನನಗೆ ಫುಲ್ ಸೆಕ್ಯೂರಿಟಿ ಎಲ್ಲ ಕಡೆ ನೋಡಿದರೆ. ನೆನ್ನೆ ಅದನ್ನೇ ನೋಡಿ ಬೇಜಾರಾಯ್ತು ನನಗೆ. ಎಲ್ಲ ಪ್ರಚಾರ ಮಾಡ್ತಾ ಇರೋರು ರೋಡ್ ಬ್ಲಾಕ್ ಮಾಡಿದ್ದು, ಮತ್ತು ಅಷ್ಟು ಸೆಕ್ಯೂರಿಟಿ
ಅಷ್ಟು ಚುನಾವಣೆ ಅಷ್ಟು ಗಂಭೀರವಾಗಿ ನಡೆಸ್ತಾರೆ ಅಂದರೆ ಎಲ್ಲದರಲ್ಲೂ ಅದೇ ಥರ ನಡೀಲಿ ಸರ್ಕಾರ ಅನ್ನೋದು ನನ್ನ ಒಪಿನಿಯನ್ನು. ಅದಲ್ದಲ್ಲೇ ಈಗ ಉದಾಹರಣೆ ಕಾಂಗ್ರೆಸ್ ಬಿ ಜೆ ಪಿನೇ ತಗೊಳ್ಳೋಣ, ಅದೇ ಪಕ್ಷದ ಪರ ಅಲ್ಲ. ಈಗ ಬಿ ಜೆ ಪಿ ಏನಾರು ಸೆಂಟ್ರಲಲ್ಲಿ ಬಂತು, ಇಲ್ಲ ಕಾಂಗ್ರೆಸ್ಸೇ ಬಂತು ಅಂತ ಮಾಡಿ, ಈಗ ನಮ್ಮ ಲೋಕಲಲ್ಲಿ ಅಪೋಸಿಟ್ ಪಕ್ಷ ಬಂತು, ಇಲ್ಲ ಬಿ ಜೆ ಪಿ ಇಲ್ಲ ಕಾಂಗ್ರೆಸ್. ಈಗ ನಿಮಗೆ ಅಭಿವೃದ್ಧಿ ಆಗೋದು ಎಷ್ಟು ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ನಿಧಾನ ಆಗುತ್ತೆ. ನನ್ನ ಪಕ್ಷ ಇಲ್ವಲ್ಲ, ನಾನೇನಕ್ಕೆ ಅಲ್ಲಿ ಅನುದಾನ ಬಿಡುಗಡೆ ಮಾಡಬೇಕು, ಅದಕ್ಕೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಲೋಕಸಭೆಯಲ್ಲೂ ಬರುತ್ತೆ, ವಿಧಾನಸಭೆಯಲ್ಲೂ ಬರುತ್ತೆ. ಕೇಳ್ಪಟ್ಟಿದ್ದೀನಿ, ನಮ್ಮದು ಸರ್ಕಾರ ಇಲ್ಲ, ನಾವ್ಯಾಕೆ ಜಿಲ್ಲೆಗೆ ಅನುದಾನ ಕೊಡಬೇಕು, ನಮ್ಮ ಪಕ್ಷ ಅಲ್ಲಿ ಗೆದ್ದಿಲ್ಲ. ಈಗ ಉದಾಹರಣೆ ಹಂಗೆ ಒಂದು ಎಕ್ಸಾಂಪಲ್ ಹಾಕ್ಕೊಡ್ತೀನಿ. ಇಲ್ಲಿ ನಮ್ಮ ಹಾಸನದಲ್ಲಿ ಜೆ ಡಿ ಎಸ್ ಇದೆ, ಅದೇ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಅದೇ ಕೇರ್ಲೆಸ್ ಮಾಡ್ತಾರೆ. ನನ್ನ ಪಕ್ಷ ಇಲ್ಲ ಅಲ್ಲಿ, ನಾನೇ ಅಭಿವೃದ್ಧಿ ಮಾಡಬೇಕು, ಅದೇ ಥರ ಡೆಫಿನೆಟ್ಲಿ ಆಗ್ತಾ ಇರೋದು. ನನಗನ್ನಿಸ್ದಾಗೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಗೊತ್ತಿಲ್ಲ, ಬಟ್ ಅದಕ್ಕೆ ಬರೀ ರಾಷ್ಟ್ರೀಯ ಪಕ್ಷ ಮಖಗಳು ನೋಡಬೇಡಿ. ಇದೇ ಆಗಿಂದ ತುಂಬ ದಿನದಿದೆ ಅಂದರೆ ಹೊಸ ಪಕ್ಷದಲ್ಲಿ ಯಾರು ಇದು ಮಾಡ್ತಾ ಇರ್ತಾರೆ, ಒಂದು ಸತಿ ಚಾನ್ಸ್ ಕೊಟ್ಟು ನೋಡಿ. ಹೌದು, ಇದು ಕೇಳ್ಬೋದು, ನೀನೇ ಗುರು ಈಗ ಹೇಳ್ತಾ ಇದೆಯಲ್ಲ, ಇಲ್ಲಿ ನಮ್ಮ ಬೇರೆ ಪಕ್ಷ ಇದ್ದರೆ ಕೇಂದ್ರದಲ್ಲಿ ಬೇರೆ ಪಕ್ಷ ಇದ್ದರೆ ನಮಗೆ ಅನುದಾನ ಸಿಗೋಲ್ಲ ಅಂತ ಇದೆಯಲ್ಲ, ಇದು ಹೆಂಗೆ ಹೊಸಬ್ರಿಗೆ ಮತ ಕೊಡೋಣ ಅಂತ ಕೇಳ್ಬೋದು. ಹೊಸೊಬ್ಬರು ಹೆಂಗಾರು ಮಾಡಿ ತರ್ತಾರೆ ಗುರು. ಈಗ ಎನಿಮಿಗಳಾಗ್ತಾರೆ ಇವರು ರಾಷ್ಟ್ರೀಯ ಪಕ್ಷಗಳು, ನಂದು ಅದು ಇದು ಅದು ಅಂತ. ಈಗ ನೋಡ್ಬೋದು ನೀವು, ಈಗ ಎಷ್ಟೋ ಏನೇನೋ ಪ್ರಚಾರಗಳು, ಬಟ್ ಅದು ಇರಲಿ. ಬಟ್ ನಿಮ್ಮ ಮತಗಳನ್ನ ನೀವು ಹಾಕಿ ಯೋಗ್ಯರನ್ನ ಆಯ್ಕೆ ಮಾಡಿ. ಇಂಥ ಪಕ್ಷಕ್ಕೆ ಹಾಕಿ ಅಂತ ಹೇಳಲ್ಲ, ಯಾವುದೇ ಪಕ್ಷದ ಮೇಲೆ ಒಲವು ಹಾಕಬೇಡಿ. ಅಷ್ಟು ಸಾಥ್ ನೀಡೋದು ಇಲ್ಲ. ಈಗ 500 ರೂಪಾಯಿ ಕೊಟ್ಟರೆ ನಮ್ಮ ಅಪ್ಪ ಕಾಂಗ್ರೆಸ್ಗೆ ಹಾಕ್ತಾನೆ, ನಮ್ಮ ಬಿ ಜೆ ಪಿಗೆ ಹಾಕ್ತಾಳೆ, ನಾನು ಇನ್ನೊಂದಕ್ಕೆ ಹಾಕ್ತೀನಿ ಅನ್ನೋ ಜನ ಮೈಂಡ್ ಸೆಟ್ ಇದೆ ಇಲ್ಲಿ. ಎಲ್ಲರಿಗೂ ಬಾಸ್ ಅಂತ ತಿರ್ಗಾಡೋದು ಬಿಡಿ. ನಿಮ್ಮಲ್ಲೇ ಬಾಸ್ ಕಂಡ್ಕೊಳ್ಳಿ, ನಿಮ್ಮ ತಂದೆ ತಾಯಿನೇ ಬಾಸ್ ಥರ ನೋಡಿ. ಯಾರಿಗೂ ನೀವು ಅವ್ರ ಹಿಂದೆ ತಿರುಗಾಡೋದ್ರಿಂದ ನಿಮ್ಮ ಜೀವನ ಏನು ಉದ್ಧಾರ ಆಗೋಲ್ಲ. ಮತದಾನ ಕರೆಕ್ಟಾಗಿ ಮಾಡಿ. ಹೌದು, ಪ್ರಚಾರಕ್ಕೆ ಹೋಗಿ 500 ರೂಪಾಯಿ ಕೊಡಿದ್ರೆ ಅದು ನಿಮ್ಮ ಒನ್ ಡೇ ಕೆಲಸ ಬಿಟ್ಟು ಬಂದು ಮಾಡಿರ್ತೀರ, ಬಟ್ ನಿಮ್ಮ ಕರ್ತವ್ಯ ನೀವು ಮಾಡಿ. ಬಟ್ ಇಂಥವ್ರಿಗೆ ಓಟ್ ಹಾಕಕ್ಕೆ ಹೋಗಬೇಡಿ ಅಂತಾದ್ರೆ ಮತದಾನ ಬರ್ತದೆ, ಓಟ್ ಹಾಕಿ ಅಂತ ಮಾಡಿದರೆ ಅನುಕೂಲ. ನಾನು ಹೇಳ್ತಾ ಇರೋದು ಈಗಲ್ಲ, ಯಾವತ್ತು 100 ವರ್ಷ ಅಲ್ಲ 200 ವರ್ಷ ಆದರೂ ಸರಿಯಾಗಲ್ಲ, ಇದೇ ಸಿಸ್ಟಮೆಟಿಕ್ಕಾಗೆ ಹೋಗೋದು. ಅಂದರೂ ನಮ್ಮ ದೇಶನೂ ಬೇರೆ ಥರ ಕಾಣೋದು ನಮ್ಮ ಆಸೆ. ಸೊ ಹಾಗಾಗಿ ಇಂಥ ಮಾತುಗಳೆಲ್ಲ ಹೊರಗೆ ಬರ್ತವೆ. ಇನ್ಫ್ಯಾಕ್ಟ್ ಇದು ನನ್ನ 2ನೇ ಮತದಾನ. ಫಸ್ಟು ವಿಧಾನಸಭೆ ಎಲೆಕ್ಷನ್ ಆಗಿತ್ತು, ಈಗ ಲೋಕಸಭೆ ಎಲೆಕ್ಷನ್ನು. ನಿಮ್ಗೆ ಇಷ್ಟ ಬಂದವ್ರನ್ನ ನೀವು ಓಟ್ ಹಾಕಿ, ಕೂಲಂಕುಷವಾಗಿ ಪರಿಶೀಲಿಸಿ, ಯಾರಿಗೆ ಓಟ್ ಹಾಕ್ಬೇಕು ಅನಿಸುತ್ತೆ ಅವರಿಗೆ ಓಟ್ ಹಾಕಿ, ಮರಿಬೇಡಿ ಅಷ್ಟೇ. ಗುರು ಅಂದ್ಕೊಂಡು ಏನಾಗ್ತದೆ ಆಗುತ್ತೆ ಅಂತ ಏನು ಮಾತಾಡ್ಕೊಬಂದೆ. ಅದು ಕೆಲವು ಪಾರ್ಟ್ ರೆಕಾರ್ಡ್ ಆಗಿದೆ, ಕೆಲವು ಕ್ಯಾಮ್ರಾ ಆನ್ ಆಗಿಲ್ಲ. ಬನ್ನಿ ಮತ್ತಿನ ಸತಿ ಆಮೇಲೆ ಬಂದು ಚುನಾವಣೆ ಮುಗಿಸ್ಕೊಂಡು ಮಾತಾಡ್ತೀನಿ ಅಂತೆ. ಬೆಂಗಳೂರು ಬಸ್ಸೆಲ್ಲ ಲೋಕಲಿಗೆ ಬಿಟ್ಟವ್ರೀಗ. ಬೆಂಗಳೂರು ಸಾರಿಗೆ ಹಾಸನ ಜಿಲ್ಲೆಯಲ್ಲಿದೆ. ಆದರೆ ವಾಸನೆಗೆ ವಾಂತಿ ಮಾಡೋಂಗೆ ಆಗ್ತೈತಿ ಇಲ್ಲಿ, ಆ ಟೈರ್ ವಾಸನೆಗೆ ಏನಪ್ಪ. ಬನ್ನಿರಲಿ, ಟ್ರೈನಲ್ಲಿ ಹೋಗಿ ಓಟ್ ಹಾಕಿ ಬಂದಾಯಿತು. ಏನಷ್ಟೊಂದು ಜನ ಇರಲಿಲ್ಲ, ಬಟ್ ಓಟ್ ಆಯ್ತು. 2ನೇ ಓಟು ನೋಡಿ ಯೋಚನೆ ಮಾಡಿ ಹಾಕ್ಕೊಂಡ್ವಿ. ಬಟ್ ಆದರೂ ಚುನಾವಣೆ ಅಂದಮೇಲೆ ಓಟ್ ಹಾಕ್ದರೆ ಇರೋಕ್ಕಾಗಲ್ವಲ್ಲ, ಸೊ ಹಾಕಲೇಬೇಕು. ಆಗಲೇ ಒಂದು ವೀಡಿಯೋ ಮಾಡ್ಕೊಂಡು ರೆಕಾರ್ಡ್ ಆಗಿಲ್ಲ. ಏನಂದರೆ ಅದೇ ಕೌಂಟಿಂಗ್ ಬಗ್ಗೆನೇ ಮಾತಾಡ್ಕೊಬಂದೆ. ಕೌಂಟಿಂಗ್ ಅಷ್ಟು ಡಿಲೇ ಮಾಡ್ತಾರಲ್ಲ, ಏನಕ್ಕೆ ಕಾರಣ ಅಂತ. ಡಿಜಿಟಲ್ ಆಗಿ ಮಾಡಿಬಿಟ್ಟು ಅಲ್ಲಿ ಬ್ಯಾಲೆಟ್ ಪೇಪರ್ ಬೀಳ್ತಾನೆ ಇರ್ತವೆ. ಸೊ ಆ ಪೇಪರ್ನ ಆಟೋಮೆಟಿಕ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಹಂಗೆ ಕೌಂಟಾಗಿ ಮಾಡ್ಬೋದಲ್ಲ, ಅದು ನನ್ನ ಒಪಿನಿಯನ್. ಅಂದರೆ ಎಲ್ಲೂ ರಿವೀಲ್ ಮಾಡೋದಲ್ಲ, ಬರೀ ಅಧಿಕಾರಿಗಳು ಮಾತ್ರ ನೋಡೋ ಥರ ಇರಬೇಕು. ಆ ಥರ ಮಾಡಿ ಕೊನೆಗೆ ಟೋಟಲ್ ಎಲ್ಲ ಎಲೆಕ್ಷನ್ ಆದಮೇಲೆ ಮಾಡ್ಬೋದು, ಏನೋ ಗೊತ್ತಿಲ್ಲ. ಬಟ್ ಇವತ್ತು ಎಲೆಕ್ಷನ್ ನಡೀತು, ವಿಧಾನಸಭೆ ಆದರೂ ಆಯಿತು. ಇವತ್ತೇ ಮುಗಿತ್ತೆ. ಮತ್ತು ಇನ್ನು ಎಷ್ಟು ಜನ ಬೇಕು ಕೌಂಟಿಂಗ್ ಮಾಡೋಕ್ಕೆ, ಅಷ್ಟೊಂದು ಡಿಲೇ ಏನಕ್ಕೆ ಅಂತ ಗೊತ್ತಿಲ್ಲ, ಇರಲಿ. ಬಟ್ ಒಂದು ಸ್ವಲ್ಪ ಅಧಿಕಾರಿಗಳ ಬಿಹೇವಿಯರ್ ಒಂದು ಸ್ವಲ್ಪ ಪ್ರಾಪರಾಗಿ ಇರಬೇಕನ್ನೋ ನನ್ನ ಅನಿಸಿಕೆ. ಹೌದು, ನಮಗೇನು ನಾಲೆಡ್ಜ್ ಇಲ್ಲ ಅಂತಲ್ಲ, ಪ್ರಬುದ್ಧತೆ ಇಲ್ಲ ಅಂತಲ್ಲ, ಇದೆ ಡೆಫಿನೆಟ್ಲಿ. ಸೊ ಆದರೂ ಡಾಮಿನೇಟ್ ಮಾಡೋ ಥರ ಮಾತಾಡೋಕ್ಕೆ ಹೋಗ್ಬಾರ್ದು. ಈಗ ಎಕ್ಸ್ಪೀರಿಯನ್ಸ್ ಆಯಿತು, ಇರಲಿ. ನಮ್ಮ ಮತದಾನ ಮಾಡಬೇಕು. ಎಲ್ಲ ಪಟಾಪಟ ನಂಗೆ ಹಂಗೆ ಅಭಿವೃದ್ಧಿ ಆಗಲಿ ನಮ್ಮ ದೇಶ ಭಾರತ ಅಂತ. ಮತ್ತು ಕಾಮಿಡಿ ಅನಿಸ್ಬೋದು ನಿಮಗೆ, ನೀನು ಅಂದ್ಕೊಂಡಷ್ಟು ಈಸಿಯಾಗಿ ಅಷ್ಟು ಬೇಗ ಆಗಲ್ಲ ಗುರು ಅಂತ. ಬಟ್ ಆಗಲಿ ಅಂತ. ಈಗ RCB ಕಪ್ಪಡಿಲ್ಲ ಅಂದರೂ ನಾವು ಸಪೋರ್ಟ್ ಮಾಡೋದು ಬಿಡ್ತೀವ, ಹಂಗೆ ನಮ್ಮ ದೇಶ ಉದ್ಧಾರ ಆಗೇ ಆಗುತ್ತೆ.
ಆಗಿಲ್ಲ ಅಂತಲ್ಲ, ಆಗ್ತಾ ಇದೆ. ಬೇಗ ಇನ್ನೂ ಆಗಲಿ ಅಂತ ಅಂದ್ಕೊಳ್ಳೋದ್ರಲ್ಲೇನು ತಪ್ಪಿಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರೂ ಕೆಲವ್ರಿಗೆ ಕೇಳಿಸಿರ್ಬೋದು, ಕೆಲವ್ರಿಗೆ ಇಷ್ಟ ಆಗಿರ್ಬೋದು, ಕೆಲವರಿಗೆ ಇಷ್ಟನೇ ಆಗಿಲ್ದಿರ್ಬೋದು. ಬಟ್ ನನ್ನ ಅನಿಸಿಕೆ ಏನಿತ್ತು ಅದನ್ನ ನಾನು ಹಂಚ್ಕೊಂಡಿದ್ದೀನಿ. ಐ ಹೋಪ್ ಬೇರೆ ಥರ ವೀಡಿಯೋದಲ್ಲಿ ಸಿಗೋಣ ಅಂತ ಮಾಡ್ತೀನಿ. ಬಟ್ ಸಮಯ ಸಿಗ್ತಾ ಇಲ್ಲ. ಸಮಯ ಸಿಕ್ಕಿದ್ರು ಎಡಿಟಿಂಗ್ ಒಂದು ಸ್ವಲ್ಪ ಮೊಬೈಲಲ್ಲಿ ಮಾಡೋದು ಹಿಂಸೆ. ಸೊ ಹಾಗಾಗಿ ಕಾಲೇಜು ಅದು ಇದು ಅಸೈನ್ಮೆಂಟು ಪ್ರಾಕ್ಟಿಕಲ್ಲು ಏನು ಇದೆ. ಸೊ ಹಾಗಾಗಿ ಏನು ಅಷ್ಟು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇದರಲ್ಲೇ ಬರ್ತೀನಿ ಮತ್ತೆ ಯೂಟ್ಯೂಬಿಗೆ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ CM Takis. ಬಾಯ್.